ಯಾಕಂದರೆ ಇದು ಗಂಜಿ ಊಟಕ್ಕೆ ಸೂಪರ್ ಆಗ್ತದೆ ಆಯಿತಾ. ಬದನೆಕಾಯಿ ಚಟ್ನಿ ರೆಡಿ ಆಯಿತು. ನೋಡಿ ಕರಿಮೆಣಸಿಗೆ ಈ ಥರ ಎಣ್ಣೆ ಇನ್ನು ಆಗಬೇಕಷ್ಟೇ, ಮೊಗ್ಗುಂಟು. ನೋಡಿ ಎಷ್ಟು ಸೇಲೆ ಮಾಡ್ತಾನೆ ಇವ ಅಂತ. ಅಪ್ಪ ನೋಡಿ ಅಂಗಳ ಕ್ಲೀನ್ ಮಾಡ್ತಾ ಇದ್ದಾರೆ. ಹುಲ್ಲು ತರಲಿಕ್ಕೆ ಇನ್ನು ಹೋಗ್ಬೇಕಷ್ಟೇ. ಉಂಜು ಉಂಜು ಹಾಯ್ ಎಲ್ಲರಿಗೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೀನಿ. ಹಾಗೆ ನನ್ನ ಚಾನಲನ್ನು ನೀವು ಮೊದಲು ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಆಜುದು ಸರ್ಕಸ್. ಅವನು ಅಮ್ಮ ಅಂತೇಳಿ ತಪ್ಪಿ ಒಟ್ಟಿಗೆ ಆಟಾಡಲಿಕ್ಕೆ ಬಂದಿದ್ದಾನೆ ಆಯಿತಾ. ತಪ್ಪಿ ಸಹ ಅಮ್ಮನ ಹಾಗೆ ಅಲ್ಲ, ಅವನಿಗೆ ಕನ್ಫ್ಯೂಷನ್ ಆಗಿದೆ ಕಾಣ್ತದೆ, ಅಮ್ಮ ಅಂತೇಳಿ ತಪ್ಪಿ. ನೋಡಿ ಕಾಜು ಅಮ್ಮ ಅಲ್ಲ ಅದು, ಅವಳೊಟ್ಟಿಗೆ ಹೋಗ್ಲಿಕ್ಕೆ. ಅವಳು ಎಲ್ಲೆಲ್ಲಿ ಕರ್ಕೊಂಡು ಹೋದಳು ನೋಡಿ. ಮತ್ತೆ ಅಜ್ಜು ತೆಪ್ಪಿ, ಇನ್ನೊಂದು ಕಂಪನಿ ಸಿಕ್ಕಿದೆ ಮಾತ್ರ. ಓ ಇಲ್ಲಿ ಆಟಾಡ್ದವ. ಇದು ನೋಡಿ ಮಾಟೆ ತೆಗೆದಿಟ್ಟಿದ್ದಾನೆ ನೋಡಿ ಆಟಾಡಲಿಕ್ಕೆ. ಇಲ್ಲೆಲ್ಲ ಮಣ್ಣೆಲ್ಲ ಹೀಗೆ ಆಗಿದೆ ಅಲ್ಲ, ಅದೆಲ್ಲ ಒಂದೇ ಕೆಲಸ. ಖಜು, ಓ ಇವ ಬಂದ ಅಣ್ಣ. ಅಣ್ಣ ಇದ್ದೀನಿ ನೋಡ್ಕೊಳ್ಳಿಕ್ಕೆ ತಮ್ಮನನ್ನ. ಹೌದು, ಬರುದು ಮೆಲ್ಲ ಬರುದವ ನೋಡಿ ಅಂತೆ ಗುಂಡಣ್ಣಿ. ಒಂದು ಹೂ ಉಂಟಲ್ಲ, ಅಶ್ವಿನಿ ಅಕ್ಕ ಕೊಟ್ಟದ್ದು, ಕ್ಯಾಥರಿನ್ ಅಂತೇಳಿ, ನಾನು ಸುಮಾರು ಸರಿ ಹೇಳಿದ್ದೆಲ್ಲ. ಇದು ಆಗ್ತಾನೇ ಇರ್ತದೆ. ಒಂದು ಹೂ ಹೋಗಿ ಅದು ಉದುರ್ಲಿಕ್ಕೆ ಆಗುವಷ್ಟರಲ್ಲಿ ಇನ್ನೊಂದು ಮೊಗ್ಗಾಗಿ ಇನ್ನೊಂದು ಹೂ ಆಗ್ತಾನೆ ಇರ್ತದೆ. ಪರಿಮಳ ಪನ್ನೀರು, ಹಾಗೆ ಪನ್ನೀರು ಅಂತೊಂದು ಹಾಕ್ತೇವೆ ನೋಡಿ ಮದುವೆಗೆಲ್ಲ, ಹಾಗೇ ಉಂಟು. ರೋಸ್ ವಾಟ್ರ್ ಅಲ್ಲ ಹೇಳೋದು ಅದಕ್ಕೆ. ಇದು ಮೊನ್ನೆ ಹೀಗೆ ಪಿಂಕ್ ಇತ್ತು, ಈಗೆಲ್ಲ ಬಿಳಿ 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 ಬಿಳಿಯಾಗಿದೆ, ಒಣಗಿ ಆಯಿತು. ಇನ್ನೊಂದು ಚಿಗುರು ಹೋಗಿ ಇನ್ನೊಂದು ಹೂ ಆಗಲಿಕ್ಕೆ ಕಾಯಬೇಕಷ್ಟೆ. ನೋಡಿ ಕಜ್ಜ ಈಗ ಒಂದು ಡ್ಯೂಟಿ ಎಲ್ಲ ಮುಗೀತು. ಬೆಳಿಗ್ಗೆದು ಓಡಾಡೋದು, ಹಾರೋದು, ಅಡಗೋದು, ಹತ್ತೋದು, ಮಾಟೆ ಮಾಡೋದೆಲ್ಲ. ಈಗ ಇಲ್ಲಿ ಬಂದು ಮಲಗಿದ್ದಾನೆ. ಗುರು ಗುರು ಮಾಡೋದು ಜನ್ರೇಟ್ರು. ಹೇಳ್ತದೆ ನಿಮಗೆ? ಕಣ್ಣು ಗಾಯ ಆಗಿದೆ ಅಲ್ಲ. ಉಂಜು ಉಂಜು ಉಂಜು, ಅಯ್ಯೋ ಪಾಪುಚು, ಚಾಚಿ ಚಾಚಿ. ಮುഞ്ഞು ಮುഞ്ഞು ಡ್ರೋಸ್ ಆಗ್ತಾ ಉಂಟು ನೋಡಿ. ಇಲ್ಲಿ ಒಂದು ಹಾಗೆ ಆಯಿತು. ಇದು ಇನ್ನು ಆಗಬೇಕಷ್ಟೇ, ಮೊಗ್ಗುಂಟು. ಇಲ್ಲಿ ಒಂದು ಆಗಿದೆ ನೋಡಿ ಅಂತೆ. ಇನ್ನು ನೆಕ್ಸ್ಟ್ ಇವರದ್ದು ಕ್ಲೀನ್ ಮಾಡ್ತಾ ಇದ್ದೆ ಇಲ್ಲಿ. ಹಾಗೆ ನನಗೊಂದು ನೋಡಿ ಇದು ಸಿಕ್ಕಿತ್ತು. ಇದು ಇಷ್ಟು ದೊಡ್ಡದಿರ್ತದಲ್ಲ, ಇದರದ್ದು ಬೇರು ಹೋಗೋದು. ಬೇರಲ್ಲಿ ಪುದೀನ ಕವರ್ ಆಗ್ತಾ ಹೋಗ್ತದೆ. ಈಗ ಎಷ್ಟು ದೊಡ್ಡದು ಬೇರು ಹೋಗಿದೆ ನೋಡಿ. ಇದಕ್ಕಿಂತ ದಪ್ಪದ ಆಚೆಗಡೆ ಉಂಟು ಮಾತ್ರ ಬೇರು. ಪುದೀನ ಈ ಸಲ ಒಳ್ಳೆಯದಾಯಿತು ನಮ್ಮಲ್ಲಿ. ನಾನು ಸುಮಾರು ಸಲ ಪುದೀನ ರೈಸ್ ಮಾಡಿದೆ. ಟೊಮೆಟೊ ರೈಸಿಗೆ ಸಹ ಇದನ್ನು ಹಾಕ್ತೇನೆ. ನನಗೆ ತುಂಬ ಇಷ್ಟ ಆಯಿತಾ. ನೋಡಿ ಅಂತೆ ಎಷ್ಟು ಉಂಟು ಪುದೀನ. ಒಂದು ಕಡ್ಡಿ ನೆಟ್ಟದ್ದು ಫುಲ್ ಹರಡಿತು. ಟೊಮೆಟೊ ಹಣ್ಣಾಯಿತು, ಅದಾದರೆ ಗಿಡ ಎಲ್ಲ ಈ ಥರ ಒಣಗಿತ್ತು. ಏನೋ ರೋಗ ಬಂದು ಅಂತ ಅನ್ನಿಸ್ತದೆ, ಅಂತ ಗೊತ್ತಿಲ್ಲ. ಇದು ಹಣ್ಣಾಗೋ ತನಕ ಇಡೋದು ಮತ್ತು ಗಿಡ ಕೀಳೋದು ಅಂತ. ಮನೆಗಳ ಹತ್ರ ಬಂದೆ ಇವರನ್ನು ಬದಲಿಸುವಂತ. ಹಾಗೆ ಕಟ್ಟಿದ್ದೇನೆ. ಎಂತ ಮಾಡೋದು? ಭಾರಿ ತುರಿಸ್ತದೆ ಅಲ್ಲ. ಕಣ್ಣಲ್ಲಿ ಒಂದು ಗೋಚುಡು ಉಂಟಲ್ಲಕ್ಕ. ತೆಗೆ ಬಾಕ ಒಮ್ಮೆ. ದನಗಳನ್ನು ಬದಲಿಸಲಿಕ್ಕೆ ಬಂದಿದ್ದೆ. ಇವತ್ತು ಹೇಗೆ ಕರ್ಕೊಂಡು ಬಂದದಂದರೆ, ಇವಳು ಚಿಕ್ಕವಳಿಗೆ ಕೊಂಬಿಗೆ ಒಂದು ಬಳ್ಳಿಯನ್ನು ಸುತ್ತಿಸಿ ಕರ್ಕೊಂಡು ಬಂದದ್ದು. ಹಾಗಾಗಿ ಸುಲಭದಲ್ಲಿ ಬಂದು ನಿಂತರು. ಇಲ್ಲ ಅಂತ ಹೇಳಿದರೆ ಮನೆ ಹತ್ರನೇ ನಿಲ್ಲೋದು ಮೇಯ್ಲಿಕ್ಕೆ. ಅಲ್ಲಿ ಅಂತೂ ಕೂಡ ಇಲ್ಲ, ಮೇಯ್ದು ಎಲ್ಲ ಒಣಗಿ ಹೋಗಿದೆ. ಮತ್ತೆಂತಂದರೆ ಹಾಗೆ ಕೊಂಬಿಗೆ ಯಾಕೆ ಹಾಕ್ಕೊಂಡು ಬಂದಂದರೆ, ನಿನ್ನೆ ಕಂಟ್ರೋಲ್ ತಪ್ಪಿ
ಅವಳು ಓಡಿದ್ದು ನನ್ನ ಕೈಯಲ್ಲಿ ಇದು ಬಲ ಸೈಡ್ ಇದು ಒಂದು ಎಂತ ಆಗಿಂದ ಗೊತ್ತಿಲ್ಲ, ಬಟ್ ಇಲ್ಲಿ ನೋವು ಸ್ಟಾರ್ಟ್ ಆಗಿದೆ ನನಗೆ ನಿನ್ನೆಯಿಂದ. ಹಾಗಾಗಿ ಒಂದು ಸ್ವಲ್ಪ ಕೇರ್ ಮಾಡಬೇಕಲ್ಲ, ಕೈ ಕಾಲು ಮುರ್ಕೊಂಡ್ರೆ ಯಾರು ನೋಡ್ಕೊಳ್ಳಿಕ್ಕಿದ್ದಾರೆ ಅಂತೇಳಿ ಇವತ್ತು ಹಾಗೆ ಒಂದು ಐಡಿಯಾ ಮಾಡಿದ್ದು. ಕರ್ಕೊಂಡು ಬಂದು ಕಟ್ಟಿ ಆಯಿತು. ಈಗ 2ನೇ ಸಲ ಬದಲಿ ಕೂಡ ಆಯಿತು. ನಾನೀಗ ಮನೆಗೆ ಹೋಗ್ತಿದ್ದೇನೆ. ಅಪ್ಪ ಕರಿಮೆಣಸು ಕೊಯ್ತಾ ಇದ್ದಾರೆ ಆಯಿತಾ. ಪೆಪ್ಪರ್ ಇದು ಸೀಸನ್ ಇವಾಗ, ಆದರೆ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಎಲ್ಲ ಕೂಡ ಬಿದ್ದು ಹೋಗಿದೆ. ಈಗ ಇರೋದನ್ನು ಕೊಯ್ತಾ ಇದ್ದಾರೆ. ಹಾಗೆ ಅವ್ರು ಇರುವಲ್ಲಿ ಒಮ್ಮೆ ಹೋಗಿ ಬರುವ. ನೋಡಿ ಕರಿಮೆಣಸಿಗೆ ಈ ಥರ ಎಣ್ಣೆ ಆಮೇಲೆ ಗಟ್ಟಿ ಕಟ್ಟಿ ಕರಿಮೆಣಸು ಕೊಯ್ಯೋದು, ಪೆಪ್ಪರ್. ಈಗ ಒಂದ್ಸಲ ಹಾಕಿ ಬಂದರು, ಆದರೆ ಇದರಲ್ಲಿ 4 ಉಂಟು ನೋಡಿ, ಇದರಲ್ಲಿ ಹೀಗೆ ಸ್ಟಾಕ್ ಮಾಡಿ ಇಟ್ಕೊಳ್ಳೋದು. ಈ ವರ್ಷ ಅಷ್ಟು ಕರಿಮೆಣಸಿಲ್ಲ ನಮಗೆ. ಕಳೆದ ವರ್ಷ ಸಹ ಅಷ್ಟೇನು ಇರಲಿಲ್ಲ, ಬಟ್ ಈ ವರ್ಷ ನಮಗೆ ಒಳ್ಳೆಯದು ಕರಿಮೆಣಸು ಆಗಿತ್ತು. ಆದರೆ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆದ್ದರಿಂದ ತುಂಬ ಬಿದ್ದು ಹೋದ್ದು. ಅದು ಎಳತ್ತಿರುವಾಗಲೇ ಬೆಳೆಯದೇ ಇದ್ದದ್ದು ಬಿದ್ದು ಹೋಯಿತು. ಹಾಗೆ ಕಡಿಮೆ. ಮತ್ತು ನಾವು ಹೇಗೆ ಸೇಲ್ ಮಾಡೋದಂದರೆ, ಇದನ್ನು ತೆಗೆದಿಟ್ಟು ಆಮೇಲೆ ಒಟ್ಟಿಗೆ ಸೇಲ್ ಮಾಡೋದು. ಮತ್ತು ಹೆಚ್ಚು ನಮ್ಮ ಮನೆ ಖರ್ಚಿಗೆ ಕಷಾಯ ಮಾಡಲಿಕ್ಕೆ ಅದಕ್ಕೆ ಇದಕ್ಕೆ ಅಂತೇಳಿ ತೆಗೆದಿರ್ತೇವೆ. ಒಂದ್ಸಲ ನಾವು 900 ರೂಪಾಯಿಗೆ ಕೊಟ್ಟದ್ದು ಕೂಡ ಉಂಟು ಇದನ್ನು. ಆದರೆ ಒಳ್ಳೆ ಕ್ರಾಯ ಮಾತ್ರ, ಆದರೆ ಒಳ್ಳೆಯದಾಗ್ತದೆ. ಒಂದು ವೇಳೆ ರೋಗ ಬಂದು ಒಂದು ಬಳ್ಳಿಗೆ ಅದು ಎಲೆ ಉದುರುದೊಂದು ರೋಗ ಬರ್ತದೆ. ಅದು ಬಂದರೆ ಇಡೀ ತೋಟಕ್ಕೆ ಹರಡ್ತದೆ, ಆಗ ಇಡೀ ಹೋಗ್ತದೆ. ಮತ್ತು ಪುನಃ ನೆಟ್ ಆಗಲಿಕ್ಕೆ 2 ವರ್ಷ ಎಲ್ಲ ಬೇಕು. ಅದರಲ್ಲಿ ಆಗಲಿಕ್ಕೆ 2 ವರ್ಷಕ್ಕಿಂತ 3 ವರ್ಷ ಸಹ ಬೇಕು. ನಮ್ಮ ಮಣ್ಣು ಅಷ್ಟು ಒಳ್ಳೆಯದಿಲ್ಲಲ್ಲ, ಹಾಗೆ ಗುಳ್ಳ ಬದನೆ ಆಯಿತಾ. ಇದು ಕಳೆದ ವರ್ಷದ ಗಿಡ. ಇದರಲ್ಲಿ ಒಂದು ಬದನೆ ಉಂಟು. ಇದು ನಮ್ಮಲ್ಲೀಗ ಸುಮಾರು ಗಿಡ ನೆಟ್ಟಿದ್ದೇವೆ, ಇನ್ನು ಅದರಲ್ಲಿ ಆಗ್ಬೋದು. ಆದರೆ ಇವತ್ತು ಇದರದೊಂದು ನಾನು ನಿಮಗೆ ರೆಸಿಪಿ ಹೇಳ್ತೇನೆ. 5 ನಿಮಿಷದಲ್ಲಿ ಆಗ್ತದೆ. ಕೆಲವರಿಗೆಲ್ಲ ಬದನೆ ಅಂದರೆ ಇಷ್ಟವೇ ಇರೋದಿಲ್ಲ, ಅದರಲ್ಲಿ ನಾನು ಕೂಡ ಒಬ್ಬಳು. ನನಗೆ ಅಷ್ಟು ಬದನೆ ಇಷ್ಟ ಇಲ್ಲ, ಅಪ್ಪನಿಗೆ ಕೂಡ ಇಷ್ಟ ಇಲ್ಲ. ಅವರದ್ದು ಬುದ್ಧಿ ನಂಗೆ ಬಂದಿದೆ ಅಂತ ಅಂದ್ಕೊಳ್ತೇನೆ. ಅಂದರೆ ವರ್ಷವೂ ಅಪ್ಪ ಬದನೆ ಗಿಡ ನೆಟ್ಟು ಮಾಡ್ತಾರೆ, ಅದನ್ನು ಒಂದ ಸೇಲ್ ಮಾಡ್ತಾರೆ, ಇಲ್ಲ ಮನೆ ಬಂದವರಿಗೆ ಕೊಡ್ತಾರೆ. ಅವ್ರು ಹೀಗೆ ಕೊಟ್ಟು ಖಾಲಿ ಆಗ್ತದೆ. ಕೆಲವೊಮ್ಮೆ ಹಣ್ಣಾಗಿ ಕೂಡ ಬಾಕಿ ಆಗೋದು ಕೂಡ ಉಂಟು. ಆದರೆ ನನಗೆ ಇಷ್ಟ ಇದರದೊಂದು ರೆಸಿಪಿ ಉಂಟು, ನನ್ನ ಅಪ್ಪನಿಗೆ ಕೂಡ ಇಷ್ಟ. ಇದರದ್ದು ಚಟ್ನಿ ಆಯಿತಾ, ಅದನ್ನು ಹೇಗೆ ಮಾಡೋದು ಅಂತ ನಾನಿವತ್ತು ನಿಮಗೆ ವ್ಲಾಗಲ್ಲಿ ಹೇಳ್ತಾ ಇದ್ದೇನೆ. ನೀವು ಕೂಡ ಟ್ರೈ ಮಾಡಿ ಹೇಗಾಗ್ತದೆ ಅಂತ ಹೇಳಬೇಕು. ಯಾಕಂದರೆ ಇದು ಗಂಜಿ ಊಟಕ್ಕೆ ಸೂಪರ್ ಆಗ್ತದೆ ಆಯಿತಾ. ಬದನೆಯನ್ನು ಬೇಯಿಸ್ಕೊಳ್ಬೇಕು 2 ಭಾಗ ಮಾಡಿ. ಇದಿಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ ಮತ್ತು ಸ್ವಲ್ಪ ಹುಳಿ, ಆಮೇಲೆ ಇದು ಚಿಕ್ಕ ಜೀರಿಗೆ ಮೆಣಸು, ತೆಂಗಿನ ತುರಿ, ಉಪ್ಪು. ಬೆಂದಾದ್ಮೇಲೆ ಅದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ಇದು ಉಂಟಲ್ಲ ರೆಡಿ ಮಾಡಿಟ್ಟದ್ದು, ಇದನ್ನು ಫಸ್ಟಿಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೀರು ಹಾಕದೆ ಗ್ರೈಂಡ್ ಮಾಡ್ಕೊಳ್ಬೇಕು, ಯಾಕಂದರೆ ಬೆಂದ ಬದನೆಯಲ್ಲಿ ನೀರು ಇರ್ತದಲ್ಲ, ಹಾಗೆ. ಇದು ಅಂದಾಜಿ ಸ್ವಲ್ಪ ಗ್ರೈಂಡ್ ಆಗ್ತದಲ್ಲ, ಆಮೇಲೆ ಅದಕ್ಕೆ ಇದನ್ನು ಆ್ಯಡ್ ಮಾಡಿ 1 ರೌಂಡ್ ತಿರುಗಿಸಿದರೆ ಆಯಿತು. ನೋಡಿ, ಇಷ್ಟ ಆದರೆ ಇದು ಚಟ್ನಿ ರೆಡಿ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೋದು. ಇನ್ನು ಯಾರಿಗಾದರೂ ಕೊತ್ತಂಬರಿ ಸೊಪ್ಪು ಇಷ್ಟ ಅಂತಾದರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ನಮ್ಮಲ್ಲಿ ಅಪ್ಪನಿಗೆ ಒಂದು ಸ್ವಲ್ಪ ಸಹ ಇಷ್ಟ ಇಲ್ಲ, ಹಾಗಾಗಿ ಅದನ್ನು ಆ್ಯಡ್ ಮಾಡ್ತಿಲ್ಲ. ಬದನೆಕಾಯಿ ಚಟ್ನಿ ರೆಡಿ ಆಯಿತು. ನಿಮಗೆ ಯಾರಿಗಾದರೂ ಬದನೆಕಾಯಿ ಇಷ್ಟ ಇಲ್ಲ ಅಂದರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಯಾರಿಗೆ ಇಷ್ಟ ಇಲ್ಲ, ಬದನೆಕಾಯಿ ಸೇರೋದಿಲ್ಲ, ಅವರಿಗೆ ಈ ರೆಸಿಪಿಯನ್ನು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮಧ್ಯಾಹ್ನ ಊಟ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಚಹಾ ಕುಡ್ದಾಯ್ತು. ಈಗ ತೋಟಕ್ಕೆ ಹೋಗಿದ್ದೇನೆ, ಹುಲ್ಲಿಗೆ ಒಂದು ಕಟ್ಟ ಹುಲ್ಲು ಮಾಡಿ ಕೊಂಡೋಗಬೇಕು. ಟಿಂಕಿ ಮತ್ತು ಶಂಭು ಇಬ್ಬರು ಇದ್ದಾರೆ. ಬಾ ಮತ್ತೆ ಶಂಭು, ನೀರಲ್ಲಿ ಹೋಗುದೇ? ನಾನು ಹಿಡ್ಲಿಕ್ಕೆ ಉಂಟಾ? ಇಲ್ಲ ಶಂಪು. ಹುಲ್ಲಾಯಿತು ಒಂದು ಕಟ್ಟ, ಹೀಗೆ ಸುತ್ತ ಕ್ಲಿಯರ್ ಮಾಡಿದ್ದು. ಇದು ನೋಡಿ ಕರಿಮೆಣಸೆಲ್ಲಪ್ಪ ಇವತ್ತು ಖಾಲಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ಇವಾಗ ಬೊಬ್ಬೆ ಹೊಡಿತಿದ್ದಾನೆ. ಇವನಿಗೊಂದು ಮಿಡತೆ ಸಿಕ್ಕಿದೆ, ಧಾರಾಳ ಸಾಕು, ಆದರೂ ಬೊಬ್ಬೆ ಹೊಡಿತಿದ್ದಾನೆ. ಇವನ ಬೊಬ್ಬೆಗೆ ನಿಮ್ಮವನೇ ಬೆಕ್ಕೆ ಯಾವುದಾದ್ರೂ ಹೊಡಿಯೋಯ್ತಾ ಅಂತ ಹೇಳಿ ಕಮೆಂಟಲ್ಲಿ. ಇಲ್ಲ ಬಂದು ಟಿ ವಿ ನೋಡ್ತುಂಟಾ, ಇಲ್ಲ ಫೋನಲ್ಲಿ ಬಂದು ಇಣುಕ್ತುಂಟಾ ಅಂತ. ಯಾಕಂದರೆ ನಮ್ಮಲ್ಲಿ ಬೇರೆ ಯಾವುದಾದ್ರೂ ಬೆಕ್ಕಿದು ಸೌಂಡ್ ಫೋನಲ್ಲಿ ಬಂದರೆ ಇವರೆಲ್ಲ ಬಂದು ನಿಲ್ತಾರೆ ಎಲ್ಲಿ ಅಂತ ನೋಡಲಿಕ್ಕೆ. ನೋಡಿ ಎಷ್ಟು ಸೇಲೆ ಮಾಡ್ತಾನೆ ಇವ ಅಂತ. ಈಗೆಲ್ಲ ನಾನು ಹುಲ್ಲಿರುವ ಕೂರ್ಲಿಕ್ಕಿಲ್ಲ, ಏನೋ ಹಿಡಿದು ಕೊಡ್ತೇನೆ, ಏನೋ ಉಂಟು ಅಂತ ಹೇಳಿ ಹೀಗೇ ಸೆಲೆ ಮಾಡ್ತಿರ್ತಾನೆ. ಹೋಗುವ
ಮನೆಗೆ ಹೋಗುವ. ಇವಾಗ ಇಷ್ಟು ಅಡಿಕೆ ಸಿಕ್ಕಿತ್ತು. ನನಗೆ ಒಂದು ಖುಷಿ ಅನಿಸಿದ್ದೇನು ಗೊತ್ತುಂಟ, ಹೀಗೆ ಹುಲ್ಲೇರಿತಾ ಕ್ಲೀನ್ ಮಾಡ್ತಾ ಬರ್ತೇನಲ್ಲ, ಈ ಥರ ಅಡಿಕೆ ಸಿಕ್ಕುವಾಗ ಏನೋ ಒಂಥರ ನಿಧಿ ಸಿಕ್ಕಾಗೆ ಖುಷಿ ಆಯಿತಾ ನನಗೆ. ಆದರೆ ಅಡಿಕೆ ಕೊಯ್ಲು ಮಾಡಿ ಹೆಕ್ತೇವಲ್ಲ, ಅದರಲ್ಲಿ ಅಷ್ಟೇನು ಖುಷಿ ಇರೋದಿಲ್ಲ. ಆದರೆ ಈ ಥರ ಒಂದೊಂದು ಅಡಿಕೆ ಸಿಗ್ತದಲ್ಲ, ಇದನ್ನು ನೋಡುವಾಗ ಏನೋ ಒಂಥರ ನಿಧಿ ಸಿಕ್ಕಿತ್ತು ನನಗೆ ಅಂತ ಅನಿಸೋದು ಹುಲ್ಲೇರಿಯುವಾಗ. ಹೊರಟೆ, ಹೋಗು ಹುಲ್ಲು ಮಾಡಿ ಬಂದು ದನಗಳನ್ನು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೇನೆ. ಹುಲ್ಲು ಇನ್ನೂ ತರಬೇಕಷ್ಟೇ. ಈಗ ವೆದರ್ ಒಂಥರ ಚಂದ, ಸಂಜೆ ಸೂರ್ಯ ಮುಳುಗ್ತಾ ಇರ್ತಾನೆ. ಆವಾಗ ಈ ಕಾಡಿನ ಮಧ್ಯೆಯಿಂದ ಸೂರ್ಯನ ಕಿರಣಗಳು ಬೀಳುವುದೇನೋ ಒಂಥರ ಚಂದ ನೋಡಲಿಕ್ಕೆ. ಇಲ್ಲಿ ನೋಡಿ, ಲಾಸ್ಟ್ ಮೂಮೆಂಟಲ್ಲಿ ಎಕ್ಸಾಮಲ್ಲಿ ನೋಡಿ ಅಂತೆ ನಾವು 5 ಮಿನಿಟ್ಸ್ ಇರುವಾಗ 5 ಮಿನಿಟ್ಸ್ ಅಂತ ಹೇಳಬೇಕಾದ್ರೆ ರಪ ನೆನಪನ್ನು ಬರಿತೇವಲ್ಲ, ಅದೇ ಬುದ್ಧಿ ಇವಳದು. ನಾನು ಮಾಡಿದ್ದೇನೆ, ನೀವು ಯಾರೆಲ್ಲ ಹಾಗೆ ಮಾಡಿದ್ದೀರಾ ಅಂತ ಹೇಳಿ. 5 ನಿಮಿಷ ಇರುವಾಗ ಕೆಲವೆಲ್ಲ ನೆನಪಾಗ್ತದೆ, ಆಗ ಬರೆಯುವುದು, ಬೇಗ ಬರೆಯುವುದು. ಅಪ್ಪ ನೋಡಿ ಅಂಗಳ ಕ್ಲೀನ್ ಮಾಡ್ತಾ ಇದ್ದಾರೆ. ಹುಲ್ಲು ತರಲಿಕ್ಕೆ ಇನ್ನೂ ಹೋಗಬೇಕಷ್ಟೇ. ನನ್ನ ದನಗಳನ್ನು ಕರ್ಕೊಂಡು ಬರುವಷ್ಟರಲ್ಲಿ ಅಪ್ಪ ಇಷ್ಟು ಕ್ಲೀನ್ ಮಾಡಿಟ್ಟಿದ್ದಾರೆ. ಇದೊಂದಿಷ್ಟು ರಾಶಿ ಮಾಡಿ ಹುಲ್ಲು ತರಲಿಕ್ಕೆ ಹೋಗುವ ಅಂತ ಹೇಳಿದರು. ಮತ್ತು ಕಳೆದ ವರ್ಷ ಇಡೀ ಅಂಗಳ ನಾನೊಬ್ಬಳು ಕ್ಲೀನ್ ಮಾಡಿದ್ದೆ ಆಯಿತಾ, ಯಾರು ಬರಲಿಲ್ಲ ನನಗೆ ಹೆಲ್ಪ್ ಮಾಡಲಿಕ್ಕೆ. ಈಗ ಅಪ್ಪ ಹೇಳೋದು ಅಂಗಳೊಂದು ಕ್ಲೀನ್ ಮಾಡಲಿಕ್ಕೆ ಬರಲಿಕ್ಕಾಗೋದಿಲ್ಲ ಅಂತ. ಅಂದರೆ ನನಗೆ ಹೇಳಿದವರು ನಾನೇನು ಕೆಲಸ ಮಾಡಲ್ಲ ಅಂತ ಹೇಳಿ. ನಾನು ಕಳೆದ ವರ್ಷ ಕೆಲಸ ಮಾಡಿದೆ, ಅಪ್ಪ ನೀವು ಮರ್ತು ಹೋಗಿದೆ ಅಂತ. ಎಂಥ ಮರೆಗಳಿರ್ಬೋದು ನನ್ನ ಅಪ್ಪ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ @ಅನುಷಾ ಕೃಷ್ಣ ನಾಯಕ್ ಅಂತ ಉಂಟು, ಅದನ್ನು ಕೂಡ ಫಾಲೋ ಮಾಡಿ. ಹಾಗೆ ಪುರ್ಸೊತ್ತಾದರೆ ಫೇಸ್ಬುಕ್ ಪೇಜ್ ಕೂಡ ಉಂಟು, ಅಲ್ಲಿ ಕೂಡ ರೀಲ್ಸ್ ಮತ್ತು ಪೋಸ್ಟನ್ನು ಹಾಕ್ತಿರ್ತೇನೆ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ. ಎಲ್ಲಿ ತನಕ ಎಲ್ರಿಗೂ ಸಹ ಬಾಯ್.